ಯಾವಂಥವ್ರದ್ದು ಏನೋ ಒಂದು ಸಿಕ್ತು, ಒಂದಿಷ್ಟು ಅಲ್ಲೇ ಇಲ್ಲೇ ಎಲ್ಲೋ. ಇವರು ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು, ಅದು ನ್ಯಾಯಾಂಗ. ಅದರಲ್ಲಿ ಶಾಸಕ ಹಸ್ತಕ್ಷೇಪ ಮಾಡಕ್ಕೆ ಬರೋದಿಲ್ಲ. ಕೊಲೇಜಿಯಮ್ ಅದದು, ಸುಪ್ರೀಂ ಕೋರ್ಟ್ ಹೆಡ್ ಇದ್ದಾರೆ CJI, ಅವ್ರು ಮಾಡ್ಬೇಕು ಇದನ್ನೆಲ್ಲ. ಈಗಾಗಲೇ ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ, ಇಡೀ ನ್ಯಾಯಾಂಗ ವ್ಯವಸ್ಥೆ ಮಾಡಿ ಇದು ಯಾರು ತಂದು ಹಾಕಿದೋ ಅದಾಗಿದ್ದು ಮೊದಲು ಅಂತೇಳಿ. ಅದು ನಿಮ್ಮಲ್ಲಿ ಹೆಂಗೆ ಬಂತು ಅದು ನೀವು ಹುಡುಕ್ಬೇಕಲ್ಲ. ಈಗ ನಮ್ಮ ಮನೇಲಿ ಯಾರೋ ಬಂದು ಆದ್ರೆ ನಿಮ್ಮ ಮನೆ ನೀವು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಮ್ಮ ಮನೆಗೆ ಯಾರು ಬಂದು ನಾವು ಹೇಳ್ಬೇಕು, ಇಲ್ಲ ತನಿಖೆ ಆಗಬೇಕು. ಯಾರು ನಾವು ಇಲ್ಲದಲ್ಲಿ ಬಂದಿರ್ಬೋದು, ಇಲ್ಲ ಅಂತಲ್ಲ. ಮತ್ತು ಇದು ನೋಟುಗಳು ನಿಮ್ಮಲ್ಲಿ ಹೆಂಗೆ ಬಂದು ಇದು ಮೊದಲು ಆಗ್ಬೇಕಾಗಿತ್ತು. ಯಾರು ತಂದರು, ಯಾಕೆ ತಂದರು, ಹೆಂಗೆ ತಂದರು, ಎಲ್ಲಿ ತಂದರು, ಅವು ಯಾರೂ ನೋಟ ಇದು ಆಗಬೇಕಾಗ್ಯದ. ಇದು ಆಗೋ ಜೊತೆಗೆ ಶಿಕ್ಷಣ ಆಗಬೇಕಾಗ್ಯದ. ಒಂದು ವೇಳೆ ಯಶವಂತ್ ವರ್ಮಾ ಅವರು ನ್ಯಾಯಾಧೀಶರು ಇದರಲ್ಲಿ ಆರೋಪಿತರಾದ್ರೆ ಅಥವಾ ಅಪರಾಧಿ ಆದರೆ ಅವ್ರು ಶಿಕ್ಷೆ ಆಗಬೇಕು. ಶಿಕ್ಷೆ ಎಲ್ಲಿವರೆಗೆ ಆಗೋದಿಲ್ಲವೋ ಈ ಇಂತಹ ವರ್ಕ್ಗಳು ನಿಲ್ಲುವುದಿಲ್ಲ. ಈ ದುರ್ವ್ಯವಹಾರ ಅನ್ರಿ, ಅವ್ಯವಹಾರ ಅನ್ರಿ, ದುಡ್ಡಿನ ವ್ಯವಹಾರ ಅನ್ರಿ, ದುಡ್ಡು ಗಳಿಸೋ ವ್ಯವಹಾರ ಅನ್ರಿ, ವಾಮ ಮಾರ್ಗಗಳನ್ರಿ, ಮತ್ತೇನು ಅನ್ರಿ, ಲಾಂಚ್ ಅನ್ರಿ, ಮತ್ತೇನು ಅನ್ರಿ, ಇವು ನಿಲ್ಲುವುದೇ ಇಲ್ಲ. ಶಿಕ್ಷೆ ಆಗಲೇಬೇಕು, ಆಗೋದು ಯಾವಾಗ. ಇದನ್ನು ಈ ದಿಶೆಯಲ್ಲೇ ನಮ್ಮ ಖನ್ನಾ ಅವರು, ಸಂಜೀವ್ ಖನ್ನಾ ಅವರು, CJI ಅವರು ಕಮಿಟಿ ನೇಮಿಸಿದ ರಿಪೋರ್ಟ್ ಬರಲಿ. ಆದರೆ ಹಿಂದಿನ ರಿಪೋರ್ಟ್ಗಳಂತೆ ಆಗಬಾರ್ದು. ಎಲ್ಲೋ ಅಲ್ಲೇ ಇಲ್ಲೇ ವರದಿಗಳು ಮುಚ್ಚಿ ಹಾಕುವಂಥದ್ದಾಗಬಾರ್ದು. ನಿಶ್ಚಿತವಾಗಿ ತಪ್ಪಿತಸ್ಥರಿದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ. ಅದರಿಂದ ಇನ್ನುಳಿದ ನ್ಯಾಯಾಧೀಶರು ಭಯ ಹುಡ್ತದೆ, ಹೌದಪ್ಪ ಇಲ್ಲೇ ಕಾನೂನದ ಶಿಕ್ಷೆ ಅದ ಅನ್ನುವಂಥದ್ದು. ಎಲ್ಲಿವರೆಗೆ ಭಯ ಹುಟ್ಟುವುದಿಲ್ಲ ಕಾನೂನದ್ದು ಅಲ್ಲಿವರೆಗೂ ನಡೀತಾನೆ ಲಪಡಗಳು. ಕೇಳಿದ ತಕ್ಷಣ ನಮ್ಮಲ್ರಿ ಅಂತೇಳಿ, ನಮ್ಮ ಮನೆಗೆ ಒಂದು ಯಾವುದೋ ಹೆಣ ಬಂದು ಬಿದ್ದರೆ ನಮ್ಮದಲ್ಲೇ ಅಂತ ಹೇಳುವಂಥದ್ದು ಹೆಂಗೆ ಬರ್ತದೆ? ಬೇಕಲ್ಲ, ಅಪರಾಧ ಹೆಂಗೆ ನಡೀತದೆ? ಅದಕ್ಕಾಗಿ ಈ ದಿಶೆಯಲ್ಲಿ ವಿಚಾರಣೆ ಸಮಿತಿ ರಚಿಸಿದ್ದು ಏಕೆ ಅಂಥೇಳಿ ಪ್ರಶ್ನೆ ಮಾಡೋದು ಉತ್ಕೃಷ್ಟ. ಇದು ಸತ್ಯ ಹೊರಗೆ ಬರಲಿ. ಯಾಕಂತಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸುವ ಸಹಿತ ಕಂಡು ಬರ್ತದಲ್ಲಿ, ವಿಡಿಯೋ ಕಂಡು ಬಂದದ. ಹೀಗಾಗಿ ನೋಟುಗಳಂತೂ ಸುಟ್ಟವ. ಯಾರವರು ಸುಟ್ಟವರು, ಯಾರು, ಯಾಕೆ ಸುಟ್ಟು, ಅದು ನ್ಯಾಯಮೂರ್ತಿ ಮನೆಯಲ್ಲೇ ಯಾಕೆ, ಅದು ಸ್ಟೋರ್ ರೂಮಲ್ಲೇ ಎಲ್ಲಿ ಬಂದು ಹೆಂಗೆ ಬಂದು ಅನ್ನೋ ಎನ್ಕ್ವೈರಿ ಆಗಿ ಜನಕ್ಕೆ ಗೊತ್ತಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬರ್ರಿ. ಯಾತ್ ಸೆಕ್ಷನ್ ನ್ಯೂಸ್ ಅರ್ಥಾತ್ ಸತ್ಯ ಕೈಗಳಲ್ಲಿ ವಂದನೆಗಳು.